ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹರಿಹರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಹಳೆ ಕೋರ್ಟ್ ಆವರಣದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಶಾಸಕರಾದ ಎಸ್ ರಾಮಪ್ಪ, ಕಾಂಗ್ರೆಸ್ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್, ಚಂದ್ರಶೇಖರ್ ಪೂಜಾರ್, ಹರಿಹರ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲಾ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪತ್ರಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶುಯೇಬ್ ಅಹಮದ್, ವಾರ್ತಾ ಮಾಧ್ಯಮ, ಹರಿಹರ. ಬಂಧುಗಳೇ, ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಶಂಕುಸ್ಥಾಪನೆ ಕಾರ್ಯಕ್ರಮ ಇವತ್ತೇನು ಉದ್ಘಾಟನೆ ನಡೆಯಿತು. ಮಾನ್ಯ ಜಿಲ್ಲಾ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಬಂದು ಈ ಭೂಮಿ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ದಾರೆ. ಇವತ್ತು ನಮ್ಮ ಮಾದಿಗ ಸಮುದಾಯ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ನಾವು ಶುಭಾಶಯಗಳನ್ನು ಕೋರ್ತೇವೆ. ಕಾರಣ ಇವತ್ತೇನು ಮೇನ್ ಸರ್ಕಲಲ್ಲಿ 80 ಮತ್ತು 100 ಅಡಿ ಅಂಬೇಡ್ಕರ್ ಭವನವನ್ನು ಗುದ್ದಲಿ ಪೂಜೆ ನೆರವೇರಿಸಿದೆ. ಜೊತೆಗೆ ಇದಕ್ಕೆ ಭಾಳ ಒತ್ತು ಕೊಟ್ಟು ಈ ಭವನವನ್ನು ಅಂಬೇಡ್ಕರ್ ಭವನಕ್ಕೆ ಮೀಸಲಿಡಬೇಕಂತೇಳಿ ಮಾನ್ಯ ಶಾಸಕರಾದಂಥ ಎಸ್ ರಾಮಪ್ಪನವರು ಶಾಸಕರ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ಎಸ್ ರಾಮಪ್ಪನವರು ಶಾಸಕರಿದ್ದ ಸಂದರ್ಭದಲ್ಲಿ ಈ ಜಾಗವನ್ನು ನಿಗದಿ ಮಾಡಿದರು. ಈಗ 200 ಲಕ್ಷ ಅಂದರೆ 2 ಕೋಟಿ ಹಣ ಬಿಡುಗಡೆಯಾಗಿದೆ. ಅದರಲ್ಲಿ ಫಸ್ಟ್ನೇ ಕಂತು ಅಂತೇಳಿ 50 ಲಕ್ಷ ಏನು ಮಂಜೂರಾಗಿದೆ ಈಗ. ಹಾಗಾಗಿ ಅಂಬೇಡ್ಕರ್ ಭವನವನ್ನು ಶಂಕುಸ್ಥಾಪನೆ ನಿರ್ವಹಿಸಲು ರಾಮಪ್ಪನವರ ಇದೇನು ಶ್ರಮ ಇದರಲ್ಲಿ ತುಂಬ ಇದೆ. ಜೊತೆಗೆ ಮಾನ್ಯ ಸಚಿವರಾದಂಥ ಏನು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಾರೆ. ಜೊತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ. ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಈ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸಮುದಾಯದ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಮಗೆ ಏನು ಈಗ ಶಂಕುಸ್ಥಾಪನೆ ಆಗಿದೆ, ಕೂಡಲೇ ಭವನ ಏನು ನಿರ್ಮಿಸಬೇಕು, ಈಗ ಇಲ್ಲಿಗೆ ಇದಾಗಬಾರ್ದು. ಏನು 50 ಲಕ್ಷ ಬಿಡುಗಡೆ ಆಗೈತೆ, ಬೇಗ ಕೆಲಸ ಪ್ರಾರಂಭ ಮಾಡಿ ಇನ್ನು ಮುಂದಿನ ಏನು ಮಾನ್ಯ ಸಚಿವರು ಈಗ ಏನು ಬೆಳಿಗ್ಗೆ ಹೇಳಿದಂಗೆ 2 ಕೋಟಿ ಏನು ಮಂಜೂರಾಗಿದೆ, ಅದನ್ನು 5 ಕೋಟಿಗೆ ನಾವು ಇನ್ನೂ ಹೆಚ್ಚಿಗೆ ಮಾಡಿಕೊಡ್ತೇವೆ ಅಂತ ಹೇಳ್ಯಾರು. ಅದನ್ನ ಒಂದು ಪ್ಲೇಸ್ಮೆಂಟ್ ಮಾಡಿಕೊಡ್ರಿ, ಮೇಲೆ ಭವನ ಮಾಡಿರಿ ಅಂತ ಹೇಳ್ಯಾರು. ಸಚಿವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಯಾಕೆಂದರೆ ಅವರೇ ಆಸಕ್ತಿ ತೋರಿಸಿ ಭವನವನ್ನು 5 ಕೋಟಿಗೆ ಹೆಚ್ಚಿಗೆ ಮಾಡಕತ್ತಾರ. ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾಡಿನ ನಮ್ಮ ಹರಿಹರದ ಜನತೆಗೆ ಇವತ್ತೇನು ಒಳ್ಳೆಯ ಒಂದು ಮೇನ್ ಸರ್ಕಲಲ್ಲಿ ಹಳೆ ಕೋರ್ಟ್ ಇದ್ದಂಥ ಜಾಗದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಆಗ್ತಿರೋದು ಭಾಳ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಇದನ್ನೆಲ್ಲ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ. ಇಲ್ಲಿ ಯಾರು ಕಾರಣ ಏನು ಇವತ್ತಿನ ದಿನ 28ನೇ ತಾರೀಕು ಮಂಗಳವಾರ ಕೊಡುಗೈ ದಾನಿಗಳಾದ ಎಸ್ ಮಲ್ಲಣ್ಣವರು ಸರಿಯಾಗಿ 9:30ಕ್ಕೆ ಬಂದು ಅಂಬೇಡ್ಕರ್ ಭವನಕ್ಕೆ ಒಂದು ಏನು ಅಡಿಪಾಯ ಹಾಕಿ ಹೋಗಿದ್ದಾರೆ. ಅವರಿಗೆ ನಮ್ಮ ಹರಿಹರ ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಭಾಳ ಸಂತೋಷದ ದಿನ. ಇವತ್ತು ನಮ್ಮ ತಾಲೂಕಿಗೆ ಎಷ್ಟೋ ವರ್ಷದ ಕನಸನ್ನು ಇವತ್ತು ಮಲ್ಲಣ್ಣರು ಬಂದು ಈಡೇರಿಸಿ ಹೋಗ್ಯಾರೆ. ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೇವೆ ನಮ್ಮ ಸಮಾಜದ ವತಿಯಿಂದ. ಅದೇ ರೀತಿಯಾಗಿ ಈ ಒಂದು ಭವನಕ್ಕೆ ಯಾರೆಲ್ಲ ನಗರಸಭೆ 31 ಜನ ನಗರಸಭೆ ಸದಸ್ಯರು ಕೂಡ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಅವ್ರ ಸಹಕಾರನೂ ನಮಗೆ ಭಾಳ ಹೆಚ್ಚಿನ ರೀತಿಯಾಗಿದೆ. ಅದೇ ರೀತಿಯಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರು, ಹಿರಿಯರು ಸೇರಿ, ಯುವಕರು ಎಲ್ಲರೂ ಸೇರಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಜವಾಗ್ಲೂ ಇವತ್ತಿನ ದಿವಸ ಭಾಳ ಹೆಮ್ಮೆ ಥರ ಅಂಥ ದಿನ. ಇವತ್ತು ಭಾಳ ಖುಷಿಯಾಗಿದೆ. ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಕ್ಕಂಥ ನಮ್ಮ ನಂದಿಗಾವಿ ಶ್ರೀನಿವಾಸಣ್ಣರಾಗಿರ್ಬೋದು, ನಮ್ಮ ಎಸ್ ರಾಮಪ್ಪನವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇನೆ. ಹರಿಹರ ನಗರದ ಮಧ್ಯಭಾಗದಲ್ಲಿ ಏನು ಮೊದಲು ಇಲ್ಲಿ ಒಂದು ಹಳೆ ಕೋರ್ಟ್ ಇತ್ತು. ಆ ಕೋರ್ಟ್ನ ಇಲ್ಲಿಂದ ಶಿಫ್ಟ್ ಆದಮೇಲೆ ಇದ್ದಂಥ ಖಾಲಿ ಜಾಗವನ್ನು ಇವತ್ತು ನಗರಸಭೆ ವತಿಯಿಂದ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಅನ್ನೋಂಥ ಕಾರಣದಿಂದ ನಗರಸಭೆಯವರು ಈ ಜಾಗನ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ.
ಇಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ 8,000 ಅಡಿ ವಿಸ್ತೀರ್ಣ ಇರ್ತಕ್ಕಂಥ ಈ ಜಾಗಕ್ಕೆ ಇವತ್ತು ಜಿಲ್ಲಾ ಮಂತ್ರಿಗಳು ಈಗಾಗಲೇ ಬಂದು ಶಂಕುಸ್ಥಾಪನೆ ಮಾಡಿ ತೆರಳಿದ್ದಾರೆ. ಈಗ ಮತ್ತು ಒಂದು ಸಭಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬರ್ತಾ ಇದ್ದಾರೆ. ಇವತ್ತು ಏನು ಇಡೀ ನಮ್ಮ ಸಮಾಜಕ್ಕೆ ಹೃದಯದ ನಗರದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಮುದಾಯ ಭವನ ಆಗೋದ್ರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತದೆ. ಕೇವಲ ದಲಿತ ಸಮಾಜಕ್ಕಲ್ಲ, ಮಧ್ಯಭಾಗದಲ್ಲಿರೋದ್ರಿಂದ ಎಲ್ಲ ಸಮುದಾಯಗಳು ಕೂಡ ಅವು ಖಾಲಿ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ನಿಜಕ್ಕೂ ಈ ನಮ್ಮ ನಗರಕ್ಕೆ ಒಂದು ಆಸ್ತಿ ಆಗ್ತದೆ. 2 ಕೋಟಿ ರೂಪಾಯಿನ ಮಂತ್ರಿಗಳು ಈಗಾಗಲೇ ಹಾಕ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮುಂದೆ ಇನ್ನೂ ಕೂಡ ಇದು ಭಾಳ ವೈಭವಯುತವಾಗಿರ್ತಕ್ಕಂಥ ಕಟ್ಟಡ ಆಗೋದಕ್ಕೆ 5 ಕೋಟಿ ರೂಪಾಯಿ ಮತ್ತು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮಂತ್ರಿಗಳವರು ಹೇಳಿರೋದು ನಿಜವಾಗ್ಲೂ ಕೂಡ ಅತ್ಯಂತ ಸ್ವಾಗತಾರ್ಹವಾದಂಥ ಬೆಳವಣಿಗೆ. ನಿಜಕ್ಕೂ ಅಂಬೇಡ್ಕರ್ ಭವನ ಹರಿಹರ ನಗರದ ಈ ಮಧ್ಯಭಾಗದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ. ನಮಸ್ಕಾರ. ಏನು ಇವತ್ತು ಅಂಬೇಡ್ಕರ್ ಭವನ್ ಗುದ್ದಲಿ ಪೂಜೆಯನ್ನು ಐತಲ್ಲ ಕರೆಯಲಾಗಿತ್ತು. ಇದರಲ್ಲಿ ಐತಲ್ಲ ಎಲ್ಲ ನಮ್ಮ ಮುಸ್ಲಿಂ ಸಮಾಜದವ್ರಿಗೂ ಕೂಡ ಐತಲ್ಲ ಅವರು ಆಹ್ವಾನ ಮಾಡಿದರು. ಅದರಾಗೆ ಮುಖ್ಯವಾಗಿ ಅಂಜುಮನ್ ಸಂಸ್ಥೆದವರಿಗೂ ಆಹ್ವಾನ ಮಾಡಿದರು. ಇದರಲ್ಲಿ ಭಾಳ ಖುಷಿಯಾಗಿದೆ. ನಾವೆಲ್ಲ ಕೌನ್ಸಿಲರ್ ಇದ್ದಾಗ ಎಲ್ಲರೂ ಕೂಡ ಐತಲ್ಲ ಇವ್ರ ಜೊತೆಗೆ ಕೈ ಜೋಡಿಸಿ ಈ ಅಂಬೇಡ್ಕರ್ ಭವನಕ್ಕೆ ಐತಲ್ಲ ನಾವು ಈ ಜಾಗ ಕೊಡಬೇಕಂತಂದು ನಾವು ನಮ್ಮ ಬಾಬುಲಾಲ್ ಅಣ್ಣವರು ಎಲ್ಲ ಸದಸ್ಯರು ನಗರಸಭೆ ಸದಸ್ಯರು ಸೇರಿ ಮತ್ತು ಶಾಸಕರು ಅವಾಗ ಇದ್ದಿದ್ದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಸೇರಿ ಸೈನ್ ಮುಖಾಂತರ ಮಾಡಿ ಈ ಜಾಗವನ್ನು ಐತಲ್ಲ ನಿರ್ಮಿಸಿದರು. ಆದರೆ ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಷ್ಟ ಕಾಲದಲ್ಲಿ ಓದಿ ಮುಂದೆ ಬಂದಿದ್ದಕ್ಕೆ ಐತಲ್ಲ ಇಡೀ ಒಂದು ಸಮಾಜ ಅಲ್ಲ, ಇದು ಒಂದು ದೇಶಕ್ಕೆ ಐತಲ್ಲ ಒಂದು ಮಾದರಿ ಆಗಿದ್ದಾರೆ ಅವರು. ಇವರು ಒಂದು ಅಂಬೇಡ್ಕರ್ ಅವರು ಒಬ್ಬರು ಓದಿದ್ದಕ್ಕೆ ಇಡೀ ಸಮಾಜನೇ ಐತಲ್ಲ ಉದ್ಧಾರ ಆಗಿದೆ. ಅದೇ ಥರ ಮುಸ್ಲಿಂ ಸಮಾಜದಲ್ಲಿ APJ ಅಬ್ದುಲ್ ಕಲಾಂ ಅವರು ಓದಿದ್ದಕ್ಕೆ ಐತಲ್ಲ ಅವರು ರಾಷ್ಟ್ರಪತಿ ಆದರು, ಮಿಸೈಲ್ ಮ್ಯಾನ್ ಅಂತ ಒಂದು ಅವರಿಗೆ ಹೆಸರು ಬಂತು. ಆದ್ದರಿಂದ ಐತಲ್ಲ ಈ ಅಂಬೇಡ್ಕರ್ ಭವನ್ ಜೊತೆಗೆ ನಂದು ಕಳಕಳಿ ಏನಂದರೆ ಅಂಬೇಡ್ಕರ್ ಭವನ್ ಜೊತೆಗೆ ಐತಲ್ಲ ನಮ್ಮ ಮುಸ್ಲಿಂ ಸಮಾಜದ ಹುಡುಗರು ಮತ್ತು ನಮ್ಮ ದಲಿತರ ಸಮಾಜದ ಹುಡುಗರು ಐತಲ್ಲ ಇವತ್ತು ವಿದ್ಯಾಭ್ಯಾಸ ಮಾಡೋದು ಭಾಳ ಅವಶ್ಯಕತೆ ಇದೆ. ವಿದ್ಯಾಭ್ಯಾಸ ಇಲ್ಲಾಂದರೆ ಏನೂ ಇಲ್ಲ ಈ ಜಗತ್ತಿನಲ್ಲಿ. ಹಾಗಾಗಿ ಅಂಬೇಡ್ಕರ್ ಭವನ್ ಜೊತೆಗೆ ಐತಲ್ಲ ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತಂದು ನಾನು ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ನಿರ್ಮಾಣದ ಬಗ್ಗೆ ಇವತ್ತೇನು ಗುದ್ದಲಿ ಪೂಜೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರವರು ಗುದ್ದಲಿ ಪೂಜೆ ಮಾಡಿದರು. ಅದಕ್ಕೆ ನಮ್ಮ ಮುಸ್ಲಿಂ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈಗ 2-3 ವರ್ಷದಿಂದ ಒಂದು ದಲಿತ ಸಮಾಜದ ಹೋರಾಟದ ಬಗ್ಗೆ ನಮ್ಮ ಮುಸ್ಲಿಂ ಸಮಾಜದ 12 ಜನ ನಗರಸಭಾ ಸದಸ್ಯರು ಒತ್ತಡ ಕೊಟ್ಟು ಎಲ್ಲ ಸಮಾಜದ ಪರವಾಗಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಿ ನಗರಸಭೆಯಲ್ಲಿ ಈ ಒಂದು ಜಾಗ ಸ್ಯಾಂಕ್ಷನ್ ಮಾಡೋಕ್ಕೆ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದೀವಿ. ಅದೇ ಥರ ಮುಂದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಾವೆಲ್ಲರೂ ನಮ್ಮ ಮುಸ್ಲಿಂ ಸಮಾಜದ ಎಲ್ಲರೂ ಸಹಕಾರ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ನಾವು ಹಾಗೂ ದಲಿತ ಸಮಾಜದ ಮುಖಂಡರು ಸೇರಿ ಈ ಒಂದು ಒಳ್ಳೆಯ ಉದ್ದೇಶಗಳ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇವೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ, ಮನವಿ ಮಾಡ್ತೇನೆ. ಧನ್ಯವಾದಗಳು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಮ್ಮ ಸಂಸದರಾದ ಪ್ರಭಾ ಮೇಡಮ್ ಅವರು, ನಮ್ಮ ಸಚಿವರಾದ ಮಲ್ಲಣ್ಣವರು ಇವತ್ತು ಶಂಕುಸ್ಥಾಪನೆಯನ್ನು ಉದ್ಘಾಟನೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಇವತ್ತು ಮುಸ್ಲಿಂ ಸಮುದಾಯ ಮತ್ತು ದಲಿತ ಸಮುದಾಯದವರು ಸೇರಿ ಇವತ್ತು ಎಲ್ಲರೂ ಸೇರಿದ್ದೀವಿ ಇಲ್ಲಿ. ಇವತ್ತು ತುಂಬ ಸಂತೋಷ ದಿನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಳ ವರ್ಷದ ಕನಸು ಇವತ್ತು ನನಸಾಗಿದೆ. ಇವತ್ತು ನಮ್ಮ ತುಂಬ ಸಂತೋಷದ ದಿನ ಆಗಿದೆ. ಆದ ಕಾರಣ ನಾನು ಇವತ್ತು ಅಲ್ಪಸಂಖ್ಯಾತ ಮೈನಾರಿಟಿ ಘಟಕದಿಂದ ನಾನು ಇವತ್ತು ಈ ದಿನವನ್ನು ಶುಭ ಕೋರುತ್ತೇನೆ. ನಮಸ್ಕಾರಗಳು.